ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿಪರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ 5ನೇ ಸ್ತೋತ್ರದಲ್ಲಿ 6ನೇ ಶ್ಲೋಕ. ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶಾಮನ ಸಾನೋ ಶ್ರೀಧರ ಶ್ರೀಧರ ಶಂಧರ ವಂದೇ ಭೂಧರ ವಾರ್ಧರ ಕಂಧರ ಧಾರಿನ್. ಈ ಶ್ಲೋಕದಲ್ಲಿ ವಾಮನ ಮತ್ತು ಶ್ರೀಧರ ಪರಮಾತ್ಮನ 2 ರೂಪಗಳನ್ನು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪೂರ್ವಾರ್ಧದಲ್ಲಿ ವಾಮನ ವಾಮಂ ಕಲ್ಯಾಣಂ ಅಕಲ್ಯಾಣಂಚ ಸತಾಂ ಅಸತಾಂಚ ಯಥಾಯೋಗ್ಯಂ ನಯತಿ ಇತಿ ತಸ್ಯ ಸಂಬುದ್ಧಿ. ವಾಮಂ ನಯತಿ ಇತಿ ವಾಮನ. ವಾಮನ ಅಂದ್ರೆ ಕಲ್ಯಾಣ ಅಂತ ಅರ್ಥ. ಕಲ್ಯಾಣ ಅಥವಾ ಅಕಲ್ಯಾಣ, ಅಮಂಗಳ, ಮಂಗಳ ಅಥವಾ ಅಮಂಗಳ. ನೋಡಿ ಇಲ್ಲಿ ವಾ ಅಂತ ಇದೆ, ವಾಮಂ ಅಂತ ಇದೆ. ವಾಮಂ ಅಂದ್ರೆ ಮಂಗಳ ಅಥವಾ ಅಮಂಗಳ. ಸಜ್ಜನರಿಗೆ ಮಂಗಳವನ್ನು, ದುಷ್ಟ ಜನರಿಗೆ ಅಮಂಗಳವನ್ನು ಕೂಡ ಯಥಾಯೋಗ್ಯವಾಗಿ ಪರಮಾತ್ಮ ನಯತಿ ತಂದುಕೊಡ್ತಾನೆ. ಅದರಿಂದ ದೇವರನ್ನ ವಾಮನ ಅಂತ ಕರೀತಾರೆ. ಇನ್ನು ಭಾಮನ, ಭಾ ಅಂದ್ರೆ ಜ್ಞಾನ ಲಕ್ಷಣಂ ಪ್ರಕಾಶಂ ಭಕ್ತೇಶು ನಯತಿ. ಭಾ ಅಂದ್ರೆ ಪ್ರಕಾಶ. ಸಜ್ಜನರಿಗೆ ಪ್ರಕಾಶ ಅಂದ್ರೆ ಅದು ಯಾವುದು? ಜ್ಞಾನವೇ. ಆ ಜ್ಞಾನ ಎನ್ನತಕ್ಕ ಪ್ರಕಾಶವನ್ನ ಭಕ್ತರಲ್ಲಿ ತಂದುಕೊಡ್ತಾನೆ. ಅದರಿಂದ ದೇವರಿಗೆ ಭಾಮನ ಅಂತ ಹೆಸರು, ಸಂಬೋಧನ. ಹೇ ಭಾಮನ, ಹಾಗೆ ಅಂತ. ಭಾಮಂ ನಯತಿ ಅಥವಾ ಭಾಮಂ ಅಂದ್ರೆ ಕೋಪ ಅಂತ ಒಂದು ಅರ್ಥ ಇದೆ. ಶತ್ರುಷು ನಯತಿ, ಯಾರು ಶತ್ರುಗಳಾಗಿದ್ದಾರೆ ಅವ್ರ ಹತ್ರ ಕೋಪವನ್ನು ತರ್ತಾನಂತೆ ದೇವರು. ಅಂದ್ರೆ ನರಸಿಂಹನಾಗಿ ಬಂದ ನೋಡಿ, ಉಗ್ರ ರೂಪದಿಂದ ಬರ್ತಾನೆ, ಹಾಗೆ ಅಂತ ಭಾಮನ. ಇನ್ನು ಅಂತ ಪರಮಾತ್ಮನಿಗೆ ನಮಸ್ಕಾರ. ವಂದೇ ಅಂದ್ರೆ ನಮಸ್ಕಾರ ಅಂತ ಅರ್ಥ. ವಾಮನ ವಾಮನ ಭಾಮನ ವಂದೇ. ಇನ್ನು ಸಾಮನ ಅಂತ ಇದೆ. ಸಾಮನ ಸಮಯೇವ ಸಾಮಃ, ಸಮವಾಗಿರೋದನ್ನೇ ಸಾಮ ಅಂತ ಕರೀತಾರೆ. ತ್ವದ್ ಸ್ವಾತ್ಮಾನಂ ನಯತಿ, ಸಾಮಃ ತಂ ಸ್ವಾತ್ಮಾನಂ ನಯತಿ ಅಂತರ್ಯಾಮಿತಯ ವರ್ತಯತಿ ಇತಿ ತಸ್ಯ ಸಂಬುದ್ಧಿ. ಸಾಮನ ಅಂದ್ರೆ ಅಂತರ್ಯಾಮಿಯಾಗಿ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ತನ್ನನ್ನೇ ತರ್ತಾನಂತೆ ದೇವರು. ಸ್ವಾತ್ಮಾನಂ ನಯತಿ, ತನ್ನನ್ನೇ ತರ್ತಾನೆ. ಜಗತ್ತನ್ನ ಸೃಷ್ಟಿ ಮಾಡುವಾಗ ತತ್ಸೃಷ್ಟ್ವಾ ತದೇವಾನುಪ್ರಾಭಿಷತ್ ಈಶಾವಾಸ್ಯಂ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮ ಎಲ್ಲ ಕಡೆ ಪ್ರವೇಶ ಮಾಡಿದ. ಯಾಕೆ? ಸ್ವತಃ ಪ್ರವೃತ್ತಿ ಅಶಕ್ಯತ್ವ ಈಶಾವಾಸ್ಯಂ ಅಂತ ಆಚಾರ್ಯರು ಬರೀತಾರೆ. ಈ ಜಗತ್ತು ತಾನಾಗಿ ತಾನೇ ಪ್ರವೃತ್ತಿ ಮಾಡಲು, ಕೆಲಸವನ್ನು ಮಾಡಲು, ಕರ್ಮವನ್ನು ಮಾಡಲು ಅಸಮರ್ಥವಾಗಿತ್ತು. ಅದರಿಂದ ಪರಮಾತ್ಮ ತಾನು ಪ್ರವಿಷ್ಟನಾಗಿ ಚಟುವಟಿಕೆ ಕ್ರಿಯೆಗಳನ್ನ ಮಾಡಿದ. ಸೂರ್ಯ ಉದಯ ಆಗೋದು, ಅಸ್ತಮನ ಆಗೋದು, ಚಂದ್ರ ಉದಯಿಸೋದು, ಋತುಗಳು ಬರೋದು, ವರ್ಷಾ ಋತು ಇತ್ಯಾದಿ ಋತುಗಳ ಒಂದು ಬರೋದು ಹೋಗೋದು, ನದಿ ಹರಿಯೋದು, ಗಾಳಿ ಬೀಸೋದು, ಎಲ್ಲಾ ಕರ್ಮಗಳಿಗೂ ಕೂಡ ಪರಮಾತ್ಮನೇ ಕಾರಣ. ಯಾಕೆ? ಪರಮಾತ್ಮ ತಾನು ಒಳಗಿದ್ದು ಅವುಗಳನ್ನೆಲ್ಲ ಆ ತರ ಪ್ರೇರಣೆ ಮಾಡೋದ್ರಿಂದ ಆ ಶಕ್ತಿಪ್ರದನಾಗಿ ದೇವರಿದ್ದಾನೆ. ಅದರಿಂದ ದೇವರನ್ನ ಸಾಮನ ಹಾಗೆ ಅಂತ ಹೇಳ್ತಾರೆ. ಸೀಮನ ಅಂತ ಇದೆ. ಸೀಮಾನಾಂ ಧರ್ಮ ಮರ್ಯಾದಾಂ ನಯತಿ. ಸೀಮಾ ಅಂದ್ರೆ ಒಂದು ಧರ್ಮ ಮರ್ಯಾದೆ. ಯಾರು ಧರ್ಮದಲ್ಲಿ ಇದ್ದಾರೆ ಅವರಿಗೊಂದು ಆದರ ಗೌರವ ಜಗತ್ತಿನಲ್ಲಿ ಇದ್ದೇ ಇರ್ತದೆ. ಅದರಿಂದ ಧರ್ಮಿಷ್ಠರು ಎಂದಿಗೂ ಬೇಸರ ಪಟ್ಟುಕೊಳ್ಳೋದು ಬೇಡ. ನಮ್ಮನ್ನ ಯಾರು ನೋಡೋದಿಲ್ಲ, ಕೇಳೋದಿಲ್ಲ, ಗೌರವ ಕೊಡೋದಿಲ್ಲ, ಚಿಂತನೆ ಮಾಡಬೇಡಿ ಅಂತಾರೆ. ಯಾಕೆ? ದೇವರು ಏನಾಗಿದ್ದಾನೆ? ಸೀಮನ. ಧರ್ಮ ಮರ್ಯಾದಾಂ ನಯತಿ ಇತಿ ಸೀಮನ. ಇನ್ನು ಶಾಮನಃ, ಶಾಮ ಶಮ ಏವ ಶಾಮ ತನ್ನಯತಿ ಇತಿ ಶಾಮನಃ. ಶಮ ಅಂದ್ರೆ ಕ್ರೋಧ ಅಸಮುತ್ಥಿತಿ ದುಃಖಾದೇ ನಿವೃತ್ತಿಯೇವ ಶಾಂತಃ ಕೋಲಾಹಲ ಸಮಶಬ್ದ ಪ್ರಯೋಗ ದರ್ಶನಾತ್. ಶಮೋ ಮನ್ನಿಷ್ಠತಾ ಬುದ್ಧೇಹೆ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು, ಕ್ರೋಧವನ್ನೆಲ್ಲ ಬಿಡೋದು, ದುಃಖ ನಿವೃತ್ತಿ ಆಗೋದು, ಈ ರೀತಿಯಾಗಿ ಅನೇಕ ಶಬ್ದ ಅರ್ಥ ಇದೆ. ಶಮ ಅಂದ್ರೆ ಶಾಮ, ಹಾಗೆ ಅಂತ ಅಂತ ಮನಸ್ಥಿತಿಯನ್ನ ತಂದುಕೊಡ್ತಾನೆ. ಅದರಿಂದ ದೇವರಿಗೆ ಶಾಮನ ಹಾಗೆ ಅಂತ. ಶಾಮಂ ನಯತಿ ಅಂದ್ರೆ
ದುಃಖಾದಿಗಳ ನಿವೃತ್ತಿಯನ್ನ ಮಾಡ್ತಾನೆ, ಕ್ರೋಧ ಉತ್ಪನ್ನ ಆಗದಂತೆ ಮಾಡ್ತಾನೆ. ಈ ಶಬ್ದವನ್ನ ಈ ರೀತಿಯಾಗಿ ಈ ಶಬ್ದವನ್ನ ಬಳಸಬೇಕು ಡೈಲಿ. ಅದಕ್ಕೆ ಕ್ಷಣ ಕ್ಷಣದಲ್ಲೂ ಹೇಳ್ತಾ ಇರ್ಬೇಕು, ಇಲ್ಲಾಂದ್ರೆ ಸಿಟ್ಟು ಬಂದ್ಬಿಡುತ್ತದೆ. ಶಾಮನ ಶಾಮನ ಅಂತ ಹೇಳ್ತಾ ಇರಬೇಕು ದೇವರನ್ನು. ಶಮೋ ದರ್ಶನೆ ಅಂತನೂ ಒಂದು ಧಾತು ಇದೆ. ದರ್ಶನಾರ್ಥಸ್ಯ ಶಮೋ ಅಮಿತ್ವಾತ್ ಉಪಧಾವೃತ್ತಿ ನಂದ್ಯಾದಿಲ್ಯು ಇತರತ್ರ ಸಾನುರಿವ ಸಾನುಹು ಸಾರಿ ಕ್ರೋಧ ದುಃಖಾದಿ ನಿವರ್ತಕ ಅಂತನೂ ಅರ್ಥ ಇದೆ. ಭಕ್ತರಿಗೆ ಕ್ರೋಧ ದುಃಖ ಇವುಗಳನ್ನ ನಿವರ್ತನೆ ಮಾಡ್ತಾನೆ, ದೂರ ಹೋಗುವಂತೆ ಮಾಡ್ತಾನೆ. ಅದರಿಂದಲೂ ಕೂಡ ದೇವರನ್ನ ಶಾಮನ ಅಂತ ಕರೀತಾರೆ. ಇನ್ನು ಸಾನಹ ಸಾನೋ ಅಂತ ಇದೆ ನೋಡಿ. ಸಾನುಹು ಇವ ಸಾನುಹು ತಸ್ಯ ಸರ್ವಾಧಾರ ಅಂತ ಅರ್ಥ. ಸಾನು ಅಂದ್ರೆ ಏನರ್ಥ? ಎಲ್ಲದಕ್ಕೂ ಆಧಾರನಾದವನು ಅಂತ. ಅಂತ ವಾಮನ ತ್ವಾಂ ವಂದೇ, ನಿನಗೆ ನಮಸ್ಕಾರ ಅಂತ ಅರ್ಥ. ಇನ್ನು ಉತ್ತರ ಅರ್ಧ ಶ್ರೀಧರ ಶ್ರೀಧರಂ ಸ್ತೌತಿ. ಶ್ರೀಧರ ರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರಿಯಂ ಶೋಭಾಂ ಧರತಿ. ಶ್ರೀ ಅಂದ್ರೆ ಶೋಭಾ ಅಂತ ಅರ್ಥ. ಅದನ್ನ ಧರಿಸಿದ್ದಾನೆ ಅಂದ್ರೆ ಪ್ರಕಾಶಮಾನವಾಗಿ ಇದ್ದಾನೆ, ಶೋಭಿಸ್ತಾ ಇದ್ದಾನೆ. ಅದರಿಂದ ದೇವರಿಗೆ ಶ್ರೀಧರ ಅಂತ ಸಂಬೋಧನ ಪ್ರಥಮ. ಇನ್ನು ಶಂ ಧರ. ಶಂ ಅಂದ್ರೆ ಸುಖ, ಅಲೌಕಿಕವಾದ ಸುಖಂ ಧಾರಯತಿ. ಅಲೌಕಿಕವಾದ ಸುಖವನ್ನ ದೇವರಿಗೆ ನಮ್ಮಂತೆಯ ದೇವರಿಗೆ ಸುಖ ಇಲ್ಲ, ದೇವರ ಸುಖ ಅದು ಭಾರಿ ವಿಲಕ್ಷಣವಾದದ್ದು. ಅಂತ ಸುಖವನ್ನ ಧರಿಸಿದ್ದಾನೆ. ಅದರಿಂದ ದೇವರನ್ನ ಶಂಧರ ಅಂತ ಕರೀತಾರೆ ಸಂಬೋಧನ. ಇನ್ನು ಭೂಧರ ಹಾಗೆ ಅಂತ ಇದೆ. ಭುವಃ ಕೂರ್ಮ ರೂಪೇಣ ಸಂಕರ್ಷಣ ರೂಪೇಣ ಚ. ಕೂರ್ಮ ರೂಪದಿಂದಲೂ ಸಂಕರ್ಷಣ ರೂಪದಿಂದಲೂ ಭೂಮಿಯನ್ನು ಧರಿಸಿದ್ದಾನೆ. ಭುವಂ ದದತಿ ಇತಿ ಭೂಧರ ಹಾಗೆ ಅಂತ. ಇನ್ನು ವಾರ್ಧರ ಅಂತ ಇದೆ. ವಾ ಅಂದ್ರೆ ಜಲಂ ಅಂತ ಅರ್ಥ. ಪ್ರಳಯೇ ಪ್ರಕೃತ್ಯಾತ್ಮಕ ಜಲಂ, ಲಕ್ಷ್ಮೀ ರೂಪಳಾದ ಪ್ರಳಯಕಾಲದ ಜಲ ಅಥವಾ ಸಮುದ್ರ, ಅವುಗಳನ್ನ ಧರತಿ ಅದನ್ನ ಧರಿಸ್ತಾನೆ. ಅದರಿಂದ ವಾರ್ಧರ ಅಂತ ದೇವರಿಗೆ ಹೆಸರು. ಹೇ ವಾರ್ಧರ ಸಂಬೋಧನ. ಸಮುದ್ರಾದಿಗಳನ್ನ ಧರಿಸುವವನೇ, ಪ್ರಳಯ ಜಲವನ್ನ ಧರಿಸುವವನೇ ಅಂತ ಅರ್ಥ. ಕಂಧರಧಾರಿನ್. ಕಮ್ ಅಂದ್ರೆ ಸುಖ, ಸುಖಂ ಧಾರಯತಿ ಕಂದರಹ ಮುಕ್ತಾಹ. ಕಂದರರು ಸುಖರೂಪಿ ಸುಖವಾಗಿ ಇರುವವರು ಅಂದ್ರೆ ಯಾರು? ಮುಕ್ತರು. ಕಂದರಹ ಮುಕ್ತಾಹ. ತಾನ್ ಧರತಿ ಇತಿ ಮುಕ್ತರಿಗೂ ಆಶ್ರಯನಾಗಿದ್ದಾನೆ. ಅದರಿಂದ ದೇವರನ್ನ ಕಂಧರಧಾರಿನ್ ಅಂತ ಹೇಳ್ತಾರೆ. ಇನ್ನು ಕಂದರ ಅಂದ್ರೆ ಮೇಘ ಅಂತ ಅರ್ಥ. ಮೇಘ ಕ್ಲೌಡ್, ಅವುಗಳನ್ನ ಧರಿಸ್ತಾ ಇದ್ದಾನೆ, ಅದು ನಿರ್ಮಾಣ ಆಗುವಂತೆ ಮಾಡ್ತಾನೆ. ಅದರಿಂದ ದೇವರಿಗೆ ಕಂಧರಧಾರಿನ್ ಅಂತ ಇನ್ನೊಂದು ಅರ್ಥದಲ್ಲೂ ಹೇಳ್ತಾರೆ. ಅಂತ ಶ್ರಿಯಂ ಅಂದ್ರೆ ಲಕ್ಷ್ಮಿಯನ್ನ ಕಂಧರಧಾರಿ. ಶ್ರಿಯಂ ಲಕ್ಷ್ಮೀಂ ವಸತಿ ಧರತಿ ಇತಿ ಶ್ರೀಧರ. ಶ್ರೀಧರ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಧರಿಸ್ತಾ ಇದ್ದಾನೆ. ಅದರಿಂದ ಪರಮಾತ್ಮನಿಗೆ ಶ್ರೀಧರ. ಶ್ರಿಯಂ ಧರತಿ ಇತಿ ಶ್ರೀಧರ ಅಂತ ಇದರ ಉಪಪದ ಸಮಾಸದಲ್ಲಿ ಬರುತ್ತದೆ. ತತ್ ಸಂಬುದ್ಧೇಹೇ ಹೇ ಶ್ರೀಧರ ಹಾಗೆ ಅಂತ. ತ್ವಾಂ ವಂದೇ, ನಿನಗೆ ನಮಸ್ಕಾರ ಹಾಗೆ. ವಾಮನ ವಾಮನ ಭಾಮನ ವಂದೇ, ಸಾಮನ ಸೀಮನ ಶಾಮನ ಸಾನೋ, ಶ್ರೀಧರ ಶ್ರೀಧರ ಶಂಧರ ವಂದೇ, ಭೂಧರ ವಾರ್ಧರ ಕಂಧರಧಾರಿನ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.